ಸಿನಿಮಾ ರಿಲೀಸ್ ಮಾಡಿಸಿದ್ರಿ ಸರ್, ಎಷ್ಟು ಖುಷಿ ಆಯ್ತು ಸರ್ ಇವತ್ತು ಅಭಿಮಾನ? ತುಂಬ ಸಂತೋಷ ಆಗ್ತಾ ಇದೆ. 23 ವರ್ಷದ ಸಿನಿಮಾ ಮತ್ತೆ ರಿಲೀಸ್ ಆದಾಗಲೂ ಇಷ್ಟೊಂದು ಓಪನಿಂಗ್ ಸಿಗ್ತಾ ಇದೆ ಅಂದರೆ ನಮಗೆ ನಂಬಕ್ಕಾಗ್ತಾ ಇಲ್ಲ. ಬಟ್ ಅಭಿಮಾನಿಗಳು ಈಗಲೂ ದರ್ಶನ್ ಅವ್ರದ್ದು ಏನೋ ಹೊಸ ಪಿಕ್ಚರು ಅನ್ನೋ ಥರ ರೀತಿಯಲ್ಲಿ ಬಂದು ಎಂಜಾಯ್ ಮಾಡಿದ್ದಾರೆ. ಬಟ್ ಏನಂದರೆ ಸಿನಿಮಾ ಅಷ್ಟೊಂದು ಕ್ಲಾಸ್ ಸಿನಿಮಾ ಆಗಿರೋದ್ರಿಂದ ಸುಮಾರು ಜನ ನಾನು ನೋಡ್ತಾ ಇದ್ದೆ, ಎಲ್ಲರೂ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾ ಇದ್ರು. ಭಾಳ ಖುಷಿ ಆಯಿತು. ಇಷ್ಟೊಂದು ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರ ಆಕ್ಟಿಂಗ್ ಮೆಚ್ಚಲೇಬೇಕು ಸರ್ ಈ ಸಿನಿಮಾದಲ್ಲಿ. ಖಂಡಿತ. ತುಂಬಾ ಕಷ್ಟಪಟ್ಟು ಚಾಲೆಂಜ್ ತಗೊಂಡು ಮಾಡಿದ್ರಂತೆ ಆಕ್ಟಿಂಗ್. ಬಟ್ ಆಗಿನ ಕಾಲದಲ್ಲಿ ಒಂದ್ ಸ್ವಲ್ಪ ಅನ್ಕೊಂಡಂಗೆ ನಿರೀಕ್ಷೆ ಮುಟ್ಟಕ್ ಆಗಿಲ್ಲ ಅಂತ ದರ್ಶನ್ ಅವ್ರು ಬೇಜಾರು ಮಾಡ್ಕೊಂಡಿದ್ರು ಅಂತ ಕೇಳ್ಬಿಟ್ಟಿದೆ. ಆ ವಿಷಯದಲ್ಲಿ ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡಿದ್ರೆ ಆ ಕಾಲದಲ್ಲಿ? ಅಲ್ಲ, ಆಗಿನ ಕಾಲದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ವೀಕಲ್ಲೇ ದಾಸ ಅನ್ನೋ ದರ್ಶನ್ ಅವರ ಆಕ್ಷನ್ ಮಾಸ್ ಪಿಕ್ಚರು ರಿಲೀಸ್ ಆಯಿತು. ಆಕ್ಷನ್ ಸಿನಿಮಾ ಆಗಿರೋದ್ರಿಂದ ಜನ ಇಮಿಡಿಯೇಟ್ ಆಗಿ ಮಾಸ್ಗೆ ಟರ್ನ್ ಆಗೋದ್ರು. ಅದರಿಂದ ನಮ್ಮ ಸಿನಿಮಾಗೆ ಸ್ವಲ್ಪ ಕಮ್ಮಿ ಆಯಿತು. ಇಲ್ಲಾಂದರೆ ಒಂದು 2 ವೀಕ್ಸ್ ಕಳೆದಿದ್ದರೆ ಇನ್ನೂ ಸೂಪರ್ ಹಿಟ್ ಆಗ್ತಾ ಇತ್ತು. ಬಟ್ ಸಿನಿಮಾದಿಂದ ನಮಗೇನು ಲಾಸ್ ಇಲ್ಲ, ನಮ್ಮ ಪ್ರೊಡ್ಯೂಸರ್ಗಾಗಲಿ ಯಾರಿಗೂ ಲಾಸ್ ಇಲ್ಲ, ಚೆನ್ನಾಗಿ ಬಂದಿದೆ. ಮತ್ತು ಇದು ಇವಾಗ ಹೊಸ ಟೆಕ್ನಾಲಜಿ ಮಾಡಿ DI 5.1 ಎಲ್ಲ ಮಿಕ್ಸ್ ಮಾಡಿ ನಮ್ಮ ರಂಗಕಾಳೆ ಸ್ಟುಡಿಯೋ ಮೋಹನ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನೋಡ್ಬಿಟ್ಟು ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾ ನೀವು ಅವಾಗ ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರಿ? ಅವಾಗ 1 ಕೋಟಿ 10 ಲಕ್ಷ ಆಗಿದೆ ಆಗ. ಬಟ್ ಈಗೆಲ್ಲ ಮಾಡೋಕ್ಕಾಗಲ್ಲ ಬಿಡಿ. ಈಗ ದರ್ಶನ್ ಪಿಕ್ಚರ್ ಮಾಡಬೇಕು 100-150 ಕೋಟಿ ರೂಪಾಯಿ ಬೇಕಾಗುತ್ತೆ. ಬಟ್ ಆಗಿನ ಟೈಮಲ್ಲಿ ಮಾಡಿದ್ದೀವಿ. ಆ್ಯಕ್ಷನ್ ಇರಲಿಲ್ವಲ್ಲ, ಕ್ಲಾಸ್ ಸಿನಿಮಾ ಆಗಿರೋದ್ರಿಂದ ಅಲ್ಲ. ಎಷ್ಟು ಕಲೆಕ್ಷನ್ ಮಾಡಿದ್ರಿ ಸರ್ ಅವಾಗ ಒಳ್ಳೆ ಲಾಭ ಬಂತು. 1:2 ಬಂತಷ್ಟೇ. ತುಂಬ ಇನ್ನೂ ಹೋಪ್ ಇತ್ತು, ಬಟ್ ಅಷ್ಟು ಆಗಲಿಲ್ಲ. ಅವಾಗ ದರ್ಶನ್ ಅವರ ರೆಮ್ಯುನರೇಷನ್ ಏನಿತ್ತು ಸರ್? ಅವಾಗ ಬರೀ 3 ಲಕ್ಷ. ಅದು ಅವರಿಗೆ ಒಂದು ಗಿಫ್ಟ್ ಅಮೌಂಟ್ ಥರ ಕೊಟ್ಟಿದ್ವಿ. ಅದಾದಮೇಲೆ ಅವರು ಸ್ಟೆಪ್ ಬೈ ಸ್ಟೆಪ್ಪು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ದಾರೆ. ನಮಗೆ ಅದನ್ನು ನೋಡ್ತಾ ಇದ್ದಾಗಲೇ ಖುಷಿ ಆಗುತ್ತೆ. ನಾವು ಜೊತೆಗೆ ವರ್ಕ್ ಮಾಡಿದವರು, ನಮ್ಮ ಸಿನಿಮಾದಲ್ಲಿ ಮಾಡಿದವರು, ನಮ್ಮ ಒಡನಾಟ ಆ ರೀತಿ ಇತ್ತು, ಸ್ನೇಹನೂ ಆ ರೀತಿ ಇತ್ತು, ಈಗಲೂ ಆ ರೀತಿಯೇ ಇದೆ. ಯಾವಾಗಲೂ ಕಂಡ್ರು ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ. ಈ ಸಿನಿಮಾಗೆ ವಿಶ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಮಾಡ್ತಾರೆ ಮೋಸ್ಟ್ಲಿ. ನಮಗೆ ಯಾಕಂದರೆ ಡೈರೆಕ್ಟಾಗಿ ಮೀಟ್ ಆಗೋಕ್ಕಾಗಲಿಲ್ಲ. ಹೌದು, ಖಂಡಿತ. ಅವ್ರಿಗೆ ತುಂಬಾನೇ ಅವರ ಲೈಫಲ್ಲಿ, ಅವ್ರ ಕೆರಿಯರಲ್ಲಿ ಪ್ರತಿ ಇಂಟರ್ವ್ಯೂಸ್ನಲ್ಲೂ ಹೇಳೋದು ನಮ್ಮ ಪ್ರೀತಿ ರಾಮ ಬಗ್ಗೆ ಹೇಳೋದು ಮರೆಯಲ್ಲ. ಅವ್ರಿಗೆ ತುಂಬ ಇಷ್ಟವಾಗಿ ಕಷ್ಟಪಟ್ಟು ಮಾಡಿದಂಥ ಸಿನಿಮಾ ಅವ್ರು ಪ್ರತಿ ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ವಿಷಯ ಗೊತ್ತಿದೆ. ಹೇಳಿದ್ದಾರೆ. ನಾವು ಬೇರೆ ಮೂಲಗಳಿಂದ ತಲುಪಿಸಿದ್ದೀವಿ. ಅವ್ರು ಆ್ಯಕ್ಚುಲಿ ಬರೋಕ್ಕೆ ತೊಂದರೆ ಇರೋದನ್ನ ನಾವೇ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ತೊಂದರೆ ಇಲ್ಲ. ಅವರು ಎಲ್ಲಿದ್ದಾರೆ ಅಲ್ಲಿಂದನೇ ವಿಶ್ ಮಾಡಲಿ, ಜನಗಳನ್ನ ಸಿನಿಮಾ ನೋಡಿ ಅಂತ ಒಂದ್ಸಲ ಅವರು ತಮ್ಮ ಅಭಿಮಾನಿಗಳನ್ನ ಕರೀಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಶಿವಣ್ಣಗೆ ಅಪ್ರೋಚ್ ಮಾಡಿದ್ರೆ, ಆನಂತರ ಸುದೀಪ್ ಅವ್ರ ಹತ್ರ ಹೋಗಿದ್ರೆ, ಏನೋ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ ಅಂತ ತಕ್ಷಣ ದರ್ಶನ್ ಅವ್ರ ಹತ್ರ ಹೋದ ತಕ್ಷಣ ಒಪ್ಕೊಂಡ್ರೆ ಸರ್ ಈ ಸಿನಿಮಾ ಯಾವ ರೀತಿ? ಹೌದು, ಖಂಡಿತ ಒಪ್ಕೊಂಡ್ರು. ಯಾಕಂದ್ರೆ ಒಳ್ಳೆ ಸಿನಿಮಾ, ಒಳ್ಳೆ ಸಬ್ಜೆಕ್ಟ್. ಈ ಥರ ಸಿನಿಮಾ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಮಾಡೋದೇ ಒಂದು ಚಾನ್ಸ್. ಅದನ್ನು ಮಿಸ್ ಮಾಡಿಬಿಟ್ರೆ ಸಿಗಲ್ಲ. ದರ್ಶನ್ ಅವರು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ರು. ಕರಿಯ ಆಗಿತ್ತು, ಇನ್ನೊಂದು ನಿನಗಾಗಿ, ಯಾವುದೋ ಒಂದು ಸಿನಿಮಾ, 2-3 ಸಿನಿಮಾ ಮಾಡಿದ್ರು. ನಮ್ಮ ಸಿನಿಮಾ ನೋಡಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಯಿತು. ಇದೊಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್, ನಾವು ಬೇಗ ಮಾಡಿಬಿಡೋಣ ಅಂತೇಳಿ ಅದಕ್ಕೋಸ್ಕರ ಅವರು ಒಪ್ಕೊಂಡ್ರು. ಈ ಸಿನಿಮಾ ಮಾಡೋದು ಸ್ಟಾರ್ಟಿಂಗ್ ಡೇಸ್ ಇಂಡಸ್ಟ್ರಿ ಬರ್ತೀರಾ? ಹೌದೌದು. ಇವಾಗ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬರ್ತಿದೆ ಸರ್, ಎಷ್ಟು ಖುಷಿ ಇದೆ ಸರ್ ಅಂತ? ತುಂಬ ಸಂತೋಷ ಆಗುತ್ತೆ. ನಮ್ಮ ಜೊತೆಗೆ ನಾವು ಜೊತೆಗೆ ವರ್ಕ್ ಮಾಡಿದಂಥ ಒಂದು ಹೀರೋ ಒಂದು ಟಾಪ್ ಲೆವೆಲಲ್ಲಿ ಹೋಗಿದ್ದಾರೆ. ನಮ್ಮ ಹೀರೋ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಹಾಗೇನೆ ನಮ್ಮ ಸಿನಿಮಾಗೆ ಪ್ರತಿಯೊಬ್ಬರು ಬಂದು ನೋಡಿ ಅಂತ ಒಂದು ವಿಶ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಇವಾಗ ಒಂದು 100 ಥಿಯೇಟರ್ ಆಗಿದೆ. ಬಟ್ ಇನ್ನು ನಾಳೆಯಿಂದ ಎಲ್ಲ ಇನ್ನೂ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು, ನಮಸ್ತೆ, ಒಳ್ಳೇದಾಗಲಿ, ಚಾನೆಲ್ಗೂ ಒಳ್ಳೇದಾಗಲಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.